ಅದರೊಂದಿಗೆ ನಿನ್ನಿನ ದಿವಸ ಅಲ್ಲಿ ನಡೆದಿರ್ತಕ್ಕಂಥ ಬರ್ಬರ ಕೃತ್ಯ ಏನಿತ್ತಲ್ಲ, ವಿಶ್ವದ ಎದುರು ಭಾರತ ತಲೆ ತಗ್ಗಿಸುವಂತಾಗಿದೆ. ಒಂದು ಸಣ್ಣ ಪೇಪರ್ ಲೀಕ್ ಆದಾಗ ಎಷ್ಟೋ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಟ್ಟದ್ದಿದೆ. ವೈಸ್ ಚಾನ್ಸ್ಲರ್ಗಳು ತಮ್ಮ ಪದವಿಯನ್ನು ಬಿಟ್ಟು ಹೋಗಿದ್ದಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ದೇಶದ ನಾಗರಿಕರನ್ನು ಗೌರವಿಸುವಂಥ ಸ್ಥಿತಿಯಲ್ಲಿ ಆ ಸರ್ಕಾರ ಉಳಿದಿಲ್ಲ. ಮತ್ತು ಒಳಗಿಂದೊಳಗೆ BJP ಸರ್ಕಾರ ಪೊಳ್ಳಾಗಿದೆ. BJP ಸರ್ಕಾರ ಸುಳ್ಳು ಅನ್ನೋದನ್ನು ಜಗತ್ತಿನಲ್ಲಿ ಜನ ಕಂಡುಕೊಂಡಿದ್ದಾರೆ, ಭಾರತೀಯರು ಕಂಡುಕೊಂಡಿದ್ದಾರೆ. ಸಂಸತ್ ಪಾರ್ಲಿಮೆಂಟಿನ ಎಲ್ಲ ರಸ್ತೆಗಳು ಯುವಕರಿಂದ ತುಂಬಿ ತುಳುಕ್ತಾ ಇತ್ತು, ಅವರ ಪಾಲಕರಿಂದ ತುಂಬಿ ತುಳುಕ್ತಾ ಇತ್ತು. ಯುವಕರ ಧ್ವನಿಯನ್ನು ಕೇಳದಂಥ ಪ್ರಧಾನಮಂತ್ರಿ ಈ ದೇಶಕ್ಕೆ ಬೇಕೇ? ಓಟ್ ತಗೊಂಡು ಬಂದೀನಿ ಅಂತ ಹೇಳಿದ್ರು ಕೂಡ ಚುನಾವಣೆಯಲ್ಲಿ ನೀವು ಮಾಡಿರ್ತಕ್ಕಂಥ ಮೋಸ, ವಂಚನೆ ಇವೆಲ್ಲ ಈಗ ಬಟಾಬಯಲಾಗಿವೆ. ಫ್ಯಾಸಿಸ್ಟ್ ಸರ್ಕಾರಕ್ಕೆ ಚುನಾವಣೆ, ಪ್ರಜಾಪ್ರಭುತ್ವ, ಪ್ರಜೆಗಳ ನೋವು ಇವ್ಯಾವೂ ಅರ್ಥ ಆಗೋದಿಲ್ಲ. ಈ ಸರ್ಕಾರದ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ. ನಿಷ್ಪಕ್ಷಪಾತವಾದ ಪ್ರಾಮಾಣಿಕವಾದ ಚುನಾವಣೆ ನಡೆದರೆ BJP ಬರೋದಿಲ್ಲ. ಭಾರತ ಮಾತಾಡ್ತಾ ಇದೆ, ಭಾರತ ವಿರೋಧಿಸ್ತಾ ಇದೆ. ಜಂತರ್ ಮಂತರ್ನಲ್ಲಿ ಕಳೆದ ತಿಂಗಳಿಂದಲೂ ಕೂಡ ಪರೀಕ್ಷೆ ಪದ್ಧತಿಯಲ್ಲಿ ತಲಸ್ಪರ್ಶಿಯಾದ ಬದಲಾವಣೆಯನ್ನು ತರಲಿಕ್ಕೆ ಅಲ್ಲೇನು ಧರಣಾ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದರು, ಅವರು ಈ ದೇಶದ ನಿವಾಸಿಗಳೇ ಆಗಿದ್ದರು. ಮೋದಿ ಸರ್ಕಾರ ಹೇಳ್ತಕ್ಕಂಥ ಹಿಂದೂಗಳೇ ಆಗಿದ್ದರು ಅವರು. ಮತ್ತು ಎಷ್ಟೋ ಮಕ್ಕಳು ಆ ನಡುವೆ ಹೇಳ್ಕೊಂಡ್ರು ಕೂಡ ಮೋದಿ ಸರ್ಕಾರಕ್ಕೆ ವೋಟ್ ಮಾಡಿದಂಥವರು ಕೂಡ ಇದ್ದರು. ಎಷ್ಟೋ ಮಕ್ಕಳು ಹೇಳಿದ್ರು, ನಮ್ಮ ಅಪ್ಪದೇರೆಲ್ಲ BJP ಒಳಗದಾರ, ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ನಮ್ಮ ಸಂಕಟ, ನಮ್ಮ ನೋವು ಅರ್ಥ ಆಗ್ತಾಯಿಲ್ಲ. ನಮ್ಮ ತಂದೆ ತಾಯಿಯ ಮಾತುಗಳನ್ನು ಕೂಡ ಮೀರಿ ನಾವು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ ಅಂತ ಹೇಳ್ತಕ್ಕಂಥ ಪ್ರಸಂಗವನ್ನು ನಾವು ನೋಡಿದ್ದೀವಿ. ಸೋನಮ್ ವಾಂಗ್ಚುಕ್ ಅನ್ನುವಂಥ ಒಬ್ಬ ಪರಿಸರವಾದಿ ಉಪವಾಸ ಕುಂತಿದ್ದನ್ನು 20 ದಿವಸ ಒಳಗೆ ಉಪವಾಸ ಕುಂತಿದ್ರೆ ಅತ್ಯಂತ ಹೀನ ಸ್ಥಿತಿಯಲ್ಲಿ ಅವ್ರನ್ನ ಎತ್ತಿಕೊಂಡು ಹೋಗಿದ್ದನ್ನು ಭಾರತ ಅಲ್ಲ ಜಗತ್ತು ನೋಡಿದೆ. ಇವತ್ತು ಜಗತ್ತು ನೋಡಿದೆ. ಅದರೊಂದಿಗೆ ನಿನ್ನಿನ ದಿವಸ ಅಲ್ಲಿ ನಡೆದಿರ್ತಕ್ಕಂಥ ಬರ್ಬರ ಕೃತ್ಯ ಏನಿತ್ತಲ್ಲ, ವಿಶ್ವದ ಎದುರು ಭಾರತ ತಲೆ ತಗ್ಗಿಸುವಂತಾಗಿದೆ. ಆ ಮಕ್ಕಳು ಕೇಳಿದ್ದೇನು? ಪರೀಕ್ಷೆ ವ್ಯವಸ್ಥೆಯಲ್ಲಿ ಬದಲಾವಣೆ, ಅಂಥ ಒಬ್ಬ ಅಯೋಗ್ಯ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಪಡಿಬೇಕು, ಸತ್ತ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಇವೇನಂತ ದೊಡ್ಡ ಬೇಡಿಕೆಗಳೇನಾಗಿರಲಿಲ್ಲ. ಈ ಹಿಂದೆ ಪರೀಕ್ಷೆ ಸಂದರ್ಭದಲ್ಲಿ ಒಂದು ಸಣ್ಣ ಪೇಪರ್ ಲೀಕ್ ಆದಾಗ ಎಷ್ಟೋ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಟ್ಟದ್ದಿದೆ. ವೈಸ್ ಚಾನ್ಸ್ಲರ್ಗಳು ತಮ್ಮ ಪದವಿಯನ್ನು ಬಿಟ್ಟು ಹೋಗಿದ್ದಿದೆ. ಆದರೆ ಒಂದು ಸರ್ಕಾರ ಇದೆಯಲ್ಲ, ಸರ್ಕಾರಕ್ಕೊಂದು ನೈತಿಕ ಜವಾಬ್ದಾರಿ ಅಂತ ಇರ್ತದೆ. ಆದರೆ ಇವತ್ತು ಮೋದಿ ಬಾಯಿ ಬಿಸ್ತಲ್ಲ, ಮಾತಿಗೆಲ್ಲ ನವಿಲುಗಳ ಸಂಗಟ ಮಾತಾಡ್ತಾರೆ ಮೋದಿ, ದೇವ್ರುಗಳ ಸಂಗಟ ಮಾತಾಡ್ತಾರೆ ಮೋದಿ, ಮನ್ ಕಿ ಬಾತ್ ಹೇಳ್ತಾರೆ ಮೋದಿ, ಮಾವಿನಕಾಯಿ ಬಗ್ಗೆ, ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾರೆ ಮೋದಿ, ದೇಶ ವಿದೇಶದಲ್ಲಿ ತಿರುಗಿ ಮೆಲೋಡಿ ಅಂತ ಚಾಕ್ಲೇಟ್ ಕೊಟ್ಟು ಅಸಹ್ಯ ರೀತಿಯಿಂದ ಹೋಗಿ ಮ್ಯಾನರಿಸಮ್ ಎಲ್ಲ ಮಾತಾಡಿ ಬರ್ತಕ್ಕಂಥ ಮೋದಿ ಒಂದೇ ಒಂದು ಶಬ್ದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮೋದಿ ಸರ್ಕಾರ ತನ್ನ ನೈತಿಕ ಮುಖವನ್ನು ಕಳ್ಕೊಂಡಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ದೇಶದ ನಾಗರಿಕರನ್ನು ಗೌರವಿಸುವಂಥ ಸ್ಥಿತಿಯಲ್ಲಿ ಆ ಸರ್ಕಾರ ಉಳಿದಿಲ್ಲ. ಮತ್ತು ಒಳಗಿಂದೊಳಗೆ BJP ಸರ್ಕಾರ ಪೊಳ್ಳಾಗಿದೆ. BJP ಸರ್ಕಾರ ಸುಳ್ಳು ಅನ್ನೋದನ್ನು ಜಗತ್ತಿನಲ್ಲಿ ಜನ ಕಂಡುಕೊಂಡಿದ್ದಾರೆ, ಭಾರತೀಯರು ಕಂಡುಕೊಂಡಿದ್ದಾರೆ. ರಾಮನ ದೇಣಿಗೆಯನ್ನೇ ಕಳು ಮಾಡಿದವರು ರಾಮಭಕ್ತರಾಗಲಿಕ್ಕೆ ಸಾಧ್ಯನಾ? ರಾಮನ ಹೆಸರನ್ನೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಹಿಂದೂ ಧರ್ಮದ ಉನ್ನತ ತತ್ವಗಳನ್ನೂ ಕೂಡ ಮೈಲಿಗೆ ಎಬ್ಬಿಸುವಂಥ ಅವರೆಷ್ಟು ಧರ್ಮಾಂಧರು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಭಾರತದಾದ್ಯಂತ ಜನ ಎಚ್ಚೆತ್ತಿದ್ದಾರೆ, ಜನ ಕಣ್ತೆದ್ದಿದ್ದಾರೆ. ಜಂತರ್ ಮಂತರ್ನಲ್ಲಿ ನಡೆದಿದ್ದು ಸಾಂಕೇತಿಕ, ಆದರೆ ಅದೆಷ್ಟು ಬರ್ಬರವಾಗಿತ್ತು ಅಂದರೆ ಸರ್ಕಾರ ಎಷ್ಟೆಲ್ಲ ನಿಯಂತ್ರಣ ಹೇರ್ತು, ಟಿಯರ್ ಗ್ಯಾಸ್ ಬಿಡ್ತು, ಲಾಠಿ ಚಾರ್ಜ್ ಮಾಡ್ತು, ತಲೆ ಒಡೆದ್ರು, ರೈಲ್ಗಳನ್ನು ಬಂದ್ ಮಾಡಿದ್ರು, ಎಲ್ಲ ಹಾದಿಗಳಿಗೆ ಬ್ಯಾರಿಕೇಡ್ ಹಾಕಿದ್ರು. ಆದರೆ ನಿನ್ನೆ ಸಂಸತ್ ಪಾರ್ಲಿಮೆಂಟಿನ ಎಲ್ಲ ರಸ್ತೆಗಳು ಯುವಕರಿಂದ ತುಂಬಿ ತುಳುಕ್ತಾ ಇತ್ತು, ಅವರ ಪಾಲಕರಿಂದ ತುಂಬಿ ತುಳುಕ್ತಾ ಇತ್ತು. ನಿಮ್ಗೆ ಗೊತ್ತಿದೆ, ನೀವು ನೋಡಿದ್ದೀರಿ. ಸಿವಿಲ್ ಡ್ರೆಸ್ದಲ್ಲಿರ್ತಕ್ಕಂಥ ಗುಂಡಗಳು ಹೊಡೆದ್ರು ಮಕ್ಕಳ ಮ್ಯಾಗೆ, ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ನೇಮ್ ಪ್ಲೇಟ್ ಇರಲಾರ್ದವರು ಕೂಡ ಮಕ್ಕಳಿಗೆ ಥಳಿಸಿದ್ರು. ಅರ್ಥಾತ್ ಮೋದಿಯ ಸಂಘ ಗ್ಯಾಂಗಿನ RSSನ ಗುಂಡಾಗಳು ನಿನ್ನಿನ ದಿವಸ ದೆಹಲಿಯಲ್ಲಿ ಅತ್ಯಂತ ಹೇಯವಾದ
ಹೀನಾಯವಾಗಿರ್ತಕ್ಕಂಥ ಕೃತ್ಯ ನಡೆಸಿದ್ದನ್ನು ಜಗತ್ತು ನೋಡಿದೆ. ಜಗತ್ತಿನ ತುಂಬ ಭಾರತಕ್ಕೆ ಛೀಮಾರಿ ಹಾಕ್ತಾ ಇರ್ತಿದೆ. ಬರೀ ಭಾರತದಲ್ಲಿ ನಡೆದಿಲ್ಲ ಈ ಸ್ಟ್ರೈಕ್, ಭಾರತದ ಕೆಲವು ಪಟ್ಟಣಗಳಲ್ಲಿ ಮಾತ್ರ ನಡೆದಿಲ್ಲ, ಇಂಗ್ಲೆಂಡ್ನಲ್ಲಿ ನಡೆದಿದೆ. ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಈ ಕೃತ್ಯವನ್ನು, ಯುವಕರ ಧ್ವನಿಯನ್ನು ಕೇಳದಂಥ ಪ್ರಧಾನಮಂತ್ರಿ ಈ ದೇಶಕ್ಕೆ ಬೇಕೇ? ಓಟ್ ತಗೊಂಡು ಬಂದೀನಿ ಅಂತ ಹೇಳಿದ್ರು ಕೂಡ ಚುನಾವಣೆಯಲ್ಲಿ ನೀವು ಮಾಡಿರ್ತಕ್ಕಂಥ ಮೋಸ, ವಂಚನೆ ಇವೆಲ್ಲ ಈಗ ಬಟಾಬಯಲಾಗಿವೆ. ನಿಮಗೆ ಓಟ್ ಹಾಕೋದಿಲ್ಲ ಜನ ಅಂತ ಗೊತ್ತಾಗಿನೇ SIR ಮೂಲಕ ಯಾರು ನಿಮಗೆ ಓಟ್ ಹಾಕೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ, ಅವರು ಓಟನ್ನು ಕಿತ್ಕೊಳ್ಳುವಂಥ ಓಟ್ ಕಳ್ಳರು ಕೂಡ ನೀವಿದ್ದೀರಿ. ಇನ್ನು ಮುಂದಿನ ದಿವಸದಲ್ಲಿ BJP ಪಕ್ಷ ಬಂದರೆ ಚುನಾವಣೆನೇ ಆಗೋದಿಲ್ಲ. ಫ್ಯಾಸಿಸ್ಟ್ ಸರ್ಕಾರಕ್ಕೆ ಚುನಾವಣೆ, ಪ್ರಜಾಪ್ರಭುತ್ವ, ಪ್ರಜೆಗಳ ನೋವು ಇವ್ಯಾವೂ ಅರ್ಥ ಆಗೋದಿಲ್ಲ. ಹೀಗಾಗಿ ಇವತ್ತು ನಿಜವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತನ್ನ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕನಿಷ್ಠ ತನ್ನ ಆತ್ಮಸಾಕ್ಷಿಗಾದರೂ ಒಂದಿಷ್ಟು ಬೆಲೆ ಕೊಟ್ಟು ಜನರ ಎದುರು ತಲೆ ತಗ್ಗಿಸಿ ನಿಲ್ಲಬೇಕು. ಆದರೆ ಒಂದಂತೂ ಸಂಕೇತ ಹೋಯಿತು, ನಿನ್ನಿನ ಜಂತರ್ ಮಂತರ್ನ ಹೋರಾಟದ ಮೂಲಕ ನಡೆದಂಥ ಸಂಕೇತ ಏನು ಅಂದರೆ ಈ ಸರ್ಕಾರದ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ. ಜನ ಹೇಳ್ತಾರೆ, ಫೇರ್ ಚುನಾವಣೆ ನಡೆದರೆ, ನಿಷ್ಪಕ್ಷಪಾತವಾದ ಪ್ರಾಮಾಣಿಕವಾದ ಚುನಾವಣೆ ನಡೆದರೆ BJP ಬರೋದಿಲ್ಲ. ಒಂದು ವೇಳೆ BJP ಬಂದಿದ್ದಾದರೆ ಇಲ್ಲಿ ಯಾವುದು ಕೂಡ ಪ್ರಾಮಾಣಿಕವಾಗಿ ನಡೆದಿಲ್ಲ. ಮೋಸ, ವಂಚನೆ, ಕಪಟ, ಹೀನತೆ, ನೀಚತೆ, ಬರ್ಬರತೆ, ರಾಕ್ಷಸಿತನದಿಂದಲೇ ನೀವು ಬರಲಿಕ್ಕೆ ಸಾಧ್ಯ. ಆದರೆ ಭಾರತದ ಜನತೆ ಎದ್ದಿದೆ. ಈಗ ಭಾರತ ಸುಮ್ಮನೆ ಕೂಡೋದಿಲ್ಲ. ಭಾರತ ಮಾತಾಡ್ತಾ ಇದೆ, ಭಾರತ ವಿರೋಧಿಸ್ತಾ ಇದೆ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲೇ ಇರ್ಬೋದು, ಪ್ರಗತಿಪರ ಸಂಘಟನೆಗಳ ಹೆಸರಿನಲ್ಲೇ ಇರ್ಬೋದು, ಯಾವುದೇ ಹೆಸರಿನಲ್ಲಿ ಇರ್ಬೋದು. ಮೋದಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಕ್ಷಣ ಎಚ್ಚೆತ್ತುಕೊಂಡು ಮಾಡಿರೋ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಕೃಪೆ ಮಾಡಬೇಕು. ಇಲ್ಲದೆ ಹೋದರೆ ಜನ ನಾಳಿನ ದಿವಸ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ